ಚೈನಾಗಿಂದ ಹೆಲ್ತ್ ಬಿಟ್ಟಿವಿ ಇವತ್ತು. ಹೀಗಾಗಿ ಅವ್ರದ್ದವ್ರಿಗೆ ಮಾರಾಟ ಕೇಂದ್ರ ಮಾಡ್ಕೊಂಡಾರ ಅವರು. ಯುದ್ಧ ಮಾಡಿ ಎಲ್ಲಿ ಗುದ್ದಾಡಿ ಸಾಗಿದ್ರಿ, ತಮ್ಮ ಮಂದಿನ ಕಳ್ಕೊಳ್ಳೋದು, ಇವ್ರ ಮಂದಿನ ಕಳ್ಕೊಳ್ಳೋದು, ಮತ್ತು ಬಾಂಬ್ಗಳನ್ನ ಹಾಕ್ಕೊಳ್ಳೋದು, ಅನೇಕ ಯುದ್ಧ ಶಸ್ತ್ರಾಸ್ತ್ರಗಳಿಂದ ಹಾಳು ಮಾಡ್ಕೊಳ್ಳೋದು ಬೇಡ ಆಗಿದೆ. USA ಆಯಿತು, ರಷ್ಯಾಗಾಯ್ತು, ಚೈನಾಗೂ ಸಹಿತ ಇವನ್ ಅವ್ರಿಗೆ ಬೇಡ ಆಗಿದೆ. ಗೊತ್ತಾಗ್ಯದ ವ್ಯಾಪಾರದ ಎಷ್ಟು ಹುಚ್ಚದ. ನಾವು ಮ್ಯಾನುಫ್ಯಾಕ್ಚರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಮ್ಮಲ್ಲಿಂದ ಎಲ್ಲ ಜೋಳಿಬಿಟ್ಟಿದ್ದಾರೆ ಮೋದಿ ಸಾಹೇಬರು. ಯಾಕಂದ್ರೆ ಕಳೆದ 11 ವರ್ಷಗಳಿಂದ ಯಾವುದೇ ಒಂದು PSUಗಳನ್ನು ತಯಾರು ಮಾಡಿಲ್ಲ. ಇದೆಲ್ಲ PSUಗಳನ್ನ ಮಾರ್ಕೊಂಡ್ಬಿಟ್ಟಿದ್ದಾರೆ. PSU ಅಂದ್ರೆ ಗೊತ್ತಲ್ಲ, ಪಬ್ಲಿಕ್ ಸೆಕ್ಟರ್ದಲ್ಲಿ ಬರುತ್ತಿರುವಂಥ ಇಂಡಸ್ಟ್ರಿಗಳು. ಪಬ್ಲಿಕ್ ಸೆಕ್ಟರ್ ಅಂದ್ರೆ ಸರ್ಕಾರ ನಡೆಸುವಂಥವು ಕಂಪ್ನಿಗಳು. ಅವೆಲ್ಲ ಈಗ ಕಂಪ್ನಿಗಳು ಪ್ರೈವೇಟ್ದವರಿಗೆ ಮಾರ್ಕೊಂಡು ಬಿಟ್ಟಿದ್ದಾರೆ. 32 PSUಗಳು ಮಾರ್ಕೊಂಡಾರ. ಇಲ್ಲೇನು ತಯಾರಾಗ್ತಾಯಿಲ್ಲ, ಭಾಳ ಕಡಿಮೆ. ಹೀಗಾಗಿ ನಮಗೆ ಎಕ್ಸ್ಪೋರ್ಟ್ ಏನೂ ಇಲ್ಲ. ನಾವೇನಂದ್ರೆ ಇಂಪೋರ್ಟ್. ಅದಕ್ಕೆ ನಾವು ಇವತ್ತು ಯುರೋಪಿಯನ್ ಯೂನಿಯನ್ಗಾಗಿರ್ಬೋದು, ಇಂಗ್ಲೆಂಡ್ಗಾಗಿರ್ಬೋದು, ಫ್ರಾನ್ಸ್ ಅದರಲ್ಲೇ ಬರ್ತದೆ, ಜೊತೆಗೆ USA ರಷ್ಯಾಕ್ಕಾಗಿರ್ಬೋದು, ಚೀನಾಕ್ಕಾಗಿರ್ಬೋದು, ಇವೆಲ್ಲದಕ್ಕೂ ನಾವು ಮಾರ್ಕೆಟ್. ಅವರು ತಮ್ಮ ಡಂಪ್ ಮಾಡ್ತಾರೆ. ಇಲ್ಲಿ ತಂದು ನಮ್ಮಿಂದ ಕಚ್ಚಾ ವಸ್ತು ಒಯ್ತಾರೆ. ಅವ್ರು ಕಬ್ಬಿಣ ಒಯ್ತಾರೆ, ಕಬ್ಬಿಣ ಎದುರು ಒಯ್ತಾರೆ, ಆನಂತರ ಇದು ಮ್ಯಾಂಗ್ನೀಸ್ ಒಯ್ತಾರೆ, ಮತ್ತೆ ನಮಗೆಲ್ಲ ಖನಿಜ ಒಯ್ತಾರೆ ಸ್ವಸ್ತದಾಗ. ಅವ್ರು ಚಲೋ ತಯಾರು ಮಾಡ್ಕೊಂಬಂದು ಇಲ್ಲ ಮೇಲೆ ಮಾರ್ತಾರೆ. ಟೆಕ್ನಿಕಲಿ ಸೌಂಡ್ ಅದಾರ ಅವರು. ನಾವು ಅಮೆರಿಕಾ ಮಾಡೋದ್ರಲ್ಲಿ ನಮ್ಮ ಶಿಕ್ಷಣ ಇನ್ನೂ ಅಭಿವೃದ್ಧಿ ಮಾಡ್ಕೊಂಡಿಲ್ಲ. ಸೈಂಟಿಫಿಕ್ ಆಗಿ ನಮ್ಮಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ. ತಂತ್ರಜ್ಞಾನ ಮೇಲೆ ಆ ಪ್ರಮಾಣದ ಅಮೆರಿಕಾ ಮತ್ತು ರಷ್ಯಾದ ನಮ್ಮ ಡೆವಲಪ್ಮೆಂಟ್ ಇಲ್ಲ. ನಾವು ಇವತ್ತು ಅಲ್ಲಿಯೇ ಶಸ್ತ್ರಾಸ್ತ್ರ ತರಿಸ್ಕೊಳ್ಳೋದು. ಈ ಮತ್ತು ಇನ್ನೊಂದು ಅನುಕೂಲ, ಯಾಕೆ ಶಸ್ತ್ರಾಸ್ತ್ರಗಳು ಹೆಚ್ಚು ತರಿಸೋದು ಖರೀದಿ ಮಾಡೋದು ಯಾವುದು? ಭಾರತ. ಅದಕ್ಕೆ ಅವರೆಲ್ಲರೂ ಭಾರತದ ಪರ ನಿಲ್ಲೋದ್ರಿಂದಾಗೆ ಇವತ್ತು ಮೋದಿ ಅವರಿಗೆ ಇಂದಿರಾ ಗಾಂಧಿಯವ್ರಿಗೆ ಅದರಂಥ ಸಮಸ್ಯೆ ಇವತ್ತಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆವತ್ತು ಅಮೆರಿಕ ಬಂದಿತ್ತು, ಸ್ವಲ್ಪ ಆಗಿದ್ರೆ ಇಂಡಿಯಾದ ಮೇಲೆ ಅಟ್ಯಾಕ್ ಬಿತ್ತು ಅವ್ರದ್ದು. ಯಾಕಂದ್ರೆ ಬಂಗಾಳಕೊಲ್ಲಿ ಏನಾದರೂ ಸಮೀಪ ಬಂದಿದ್ರು ಅವರೆಲ್ಲ. ಕಾರಣ ಇಷ್ಟೇ, ಆವತ್ತು ರಷ್ಯಾ ನಮ್ಮ ಬೆನ್ನು ಹಿಂದೆ ನಿಂತಿತ್ತು. ಇವತ್ತು ರಷ್ಯಾ ನಮ್ಮ ಬೆನ್ನಿಂದ ನಿಲ್ತದೆ, USA ನಮ್ಮ ಬೆನ್ನಿಂದ ನಿಲ್ತದೆ. ಸ್ವತಃ ಚೀನಾಗೂ ಭಯ ಅದ, ಏನು ಮಾಡಲಿ ಅಂತೇಳಿ